ಸ್ನೇಹಿತರೆ ನಮಸ್ಕಾರ. ಯೂಟ್ಯೂಬರು ಹೊಸ ವರ್ಷದ ಆಚರಣೆಗೆ ಎಂದು ಮಾಗಡಿಗೆ ಹೋಗಿ ಆ ಗೊಲ್ಲರೇಟಿಯ ಹೆಣ್ಣು ಮಗಳನ್ನ ಅಪಹರಣ ಮಾಡಿ ಸಾರ್ವಜನಿಕರಿಂದ ಗೂಸ ತಿಂದ ಘಟನೆ ನಿಮಗೆ ಗೊತ್ತೇ ಇದೆ. ಅದರಲ್ಲಿ ಕಬ್ಜನು ಕೂಡ ಒಬ್ಬನಾಗಿದ್ದ. ಆತನು ಸ್ನೇಹಿತ ಈ ಕೃತ್ಯವನ್ನ ಮಾಡಿದ್ದಾನೆ. ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿಸ್ತವನಿಗೆ ಆ ಹೆಣ್ಮಕ್ಳ ಬಗ್ಗೆ ಕಾಳಜಿ ಇರಲಿಲ್ವಾ? ಮಾಗಡಿ ಜನತೆ ಅವನಿಗೆ ಏನು ಕೊಟ್ಟಿದ್ದಾರೆ ಎಂಬುದನ್ನ ನೀವೇ ನೋಡ್ಕೊಂಡ್ ಬನ್ನಿ. ನೋಡಿದ್ರಲ್ಲ, ಹೆಣ್ಮಕ್ಳಿಗೆ ತೊಂದರೆ ಕೊಡೋದಷ್ಟೇ ಅಲ್ಲ, ತೊಂದರೆ ಕೊಟ್ಟವ್ರಿಗೆ ಸಪೋರ್ಟ್ ಮಾಡೋದು ಕೂಡ ತಪ್ಪೆ. ಹಾಗಾಗಿ ಸಾರ್ವಜನಿಕರು ಕಬ್ಜನ್ಗೆ ಸರಿಯಾಗಿ ಪಾಠ ಕಲಿಸಿದ್ದಾರೆ. ಇದಾದ ನಂತರ ಮನನೊಂದ ಕಬ್ಜ ಹೇಳಿದ್ದೀಗೆ, ನಾನು ಕಬ್ಜ ಶರಣು. ನನ್ನ ಸೋಷಿಯಲ್ ಮೀಡಿಯಾಗೆ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ಇನ್ಮೇಲೆ ಪಾದಯಾತ್ರೆ ನಿಮಗೆ ಚಾಲೆಂಜಸ್ಸು ಅಂತ ಇರಿಟೇಷನ್ ಮಾಡಲ್ಲ. ನನ್ನ ಸೋಷಿಯಲ್ ಮೀಡಿಯಾ ಜರ್ನಿಗೆ ಇಲ್ಲಿವರೆಗೂ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ ಪ್ರತಿಯೊಬ್ಬರಿಗೂ ತುಂಬ ಹೃದಯ ಧನ್ಯವಾದಗಳು. ಮತ್ತು ನನ್ನ 200K ಫ್ಯಾಮಿಲಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ, ನಿನ್ನೆ ನಂದು ಒಂದು ವಿಡಿಯೋ ವೈರಲ್ ಆಗಿರುತ್ತೆ. ಆ ವಿಡಿಯೋದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡ್ತಿರ್ತಾರೆ. ಆ ವಿಡಿಯೋ ನೋಡಿ ತುಂಬ ಜನ ಖುಷಿ ಪಟ್ಟಿದ್ದೀರಾ, ತುಂಬ ಜನ ಕರ್ನಾಟಕ ಆಲ್ ಓವರ್ ಸ್ಪ್ರೆಡ್ ಮಾಡಿದ್ದೀರಾ, ತುಂಬ ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿದ್ದೀರಾ. ಅಂತ ಎಲ್ಲ ಒಳ್ಳೆ ಮನಸ್ಸುಗಳಿಗೂ ಧನ್ಯವಾದಗಳು ಹೇಳ್ತಾ, ನಿನ್ನೆ ಏನಾಯಿತು ಅಂತ ಒಂದು ಚಿಕ್ಕ ಕ್ಲಾರಿಟಿ ಕೊಡ್ತೀನಿ. ನಾವು ಮಂಜುನಾಥ್ ಕೇರ್ಪೇಟೆ ಅಣ್ಣ, ಚೇತನ್ ದುರ್ಗಾ ಸರು ಎಲ್ಲರೂ ಸೇರಿ ಒಂದು ಹೊಸ ವರ್ಷಕ್ಕೆ ಅಂತ ಬೂದಿಗೆರೆಗೆ ದೇವರ ದರ್ಶನಕ್ಕೆ ಹೋಗಿರ್ತೀವಿ. ಆ ದರ್ಶನ ಮಾಡೋ ಟೈಮಲ್ಲಿ ರವಿ ಮಂಡ್ಯ ಕೆಂಪಣ್ಣ ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಸೇರಿ ದರ್ಶನ ಮಾಡ್ತೀವಿ. ದರ್ಶನ ಮಾಡ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಎಲ್ಲರೂ ಜೊತೆಲಿ ಹೋಗೋಣ ಅಂತ ಬರ್ತಾ ಇರ್ತೀವಿ. ರವಿ ಮಂಡ್ಯ ಅವ್ರು ಏನಂತಾರೆ ಅಂದರೆ, ನಮ್ಮ ಪರಿಚಯ ಇರೋರೊಬ್ಬರು ಮಾಗಡಿ ಸ್ಟೇಷನಲ್ಲಿ ಇದ್ದಾರೆ, ಹೋಗೋ ಟೈಮಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತಾರೆ. ನಮಗೆ ಅಲ್ಲಿ ಅವ್ರು ಯಾರು ಅಂತ ನಂಗೆ ಏನೂ ಗೊತ್ತಿಲ್ಲ. ನಂಗೆ ಪರಿಚಯ ಇರೋರು ಇಲ್ಲಿ ಮಂಜುಣ್ಣ ಮತ್ತು ರವಿ ಮಂಡ್ಯ ಅಣ್ಣ. ಅವ್ರು ಹೇಳಿದಾಗ ಸರಿ ಅಣ್ಣ ಹೋಗೋಣ ಅಂತ ಹೋಗಿರ್ತೀವಿ. ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ ಕರ್ಕೊಂಡು ಹೋಗಿ ನಾನು ಸ್ಟೇಷನ್ ಕರ್ಕೊಂಡು ಹೋಗಿದಾಗೂ ಕೂಡ ನಂಗೆ ಅಲ್ಲಿ ಏನು ವಿಚಾರನ ತಿಳ್ಕೊಂಡಿಲ್ಲ. ಅವರೇ ಹೋಗಿ ಮಾತಾಡ್ಕೊಂಡು ರಿಟರ್ನ್ ಬರೋ ಟೈಮಲ್ಲಿ ಸ್ಟೇಷನ್ ಹೊರಗಡೆ ಬಂದಾಗ ಊರು ಜನ ಎಲ್ಲ ಸೇರಿರ್ತಾರೆ. ಅವರು ಏನು ಮಾತಾಡ್ಸೋದು ಇಲ್ಲ, ಬಂದಮೇಲೆ ಹಲ್ಲೆ ಮಾಡ್ತಾರೆ, ಪ್ರತಿಯೊಬ್ಬರ ಮೇಲೆ ಹಲ್ಲೆ ಮಾಡ್ತಾರೆ. ನಾನು ಅಲ್ಲಿ ಆ ವಿಡಿಯೋದಲ್ಲೂ ಕೇಳ್ಕೊಂಡಿದ್ದೀನಿ, ಅಣ್ಣ ನಮ್ಮಮ್ಮನ ಹೆತ್ತ ತಾಯಿ ಮೇಲೆ ಹಣೆಗೂ ಚಾಮುಂಡಿ ತಾಯಿ ಮೇಲೆ ಹಣೆಗೂ ನಂಗೆ ವಿಚಾರ ಗೊತ್ತಿಲ್ಲ, ದಯವಿಟ್ಟು ಹಲ್ಲೆ ಮಾಡಕ್ ಹೋಗ್ಬೇಡಿ, ವಿಚಾರ ಏನು ಅಂತ ತಿಳ್ಕೊಳ್ಳಿ ಫಸ್ಟು. ಅಲ್ಲೇ ಪಕ್ಕನೇ ಪೊಲೀಸ್ ಇದ್ದಾರೆ, ಆ ಪೊಲೀಸರು ಹೋಗಿ ಕೇಳಿ ನಾವೇನಾದ್ರೂ ಕೇಸ್ಗೆ ಸಂಬಂಧಪಟ್ಟಿದೀವಾ, ಇನ್ವಾಲ್ವ್ಮೆಂಟ್ ಇದೀವಾ ಅಂತ. ಹಳ್ಳಿ ಜನರ ಆಕ್ರೋಶ ಮಿತಿ ಮೀರಿರುತ್ತೆ, ಹಲ್ಲೆ ಮಾಡಿರ್ತಾರೆ. ಅಲ್ಲೇನೋ ಒಂದು ವಿಚಾರ ಏನಾಗಿತ್ತಪ್ಪ ಅಂದ್ರೆ, ಜನವರಿ 1ಗೆ ಒಂದು ಯಾರೋ ಒಂದು ಪಾರ್ಟಿನ ಹಮ್ಮಿಕೊಂಡಿರ್ತಾರೆ. ಆ ಪಾರ್ಟಿಗೆ ಒಂದು 30-40 ಜನ ಜಾಯ್ನ್ ಆಗಿರ್ತಾರೆ. ಅಲ್ಲಿ ರವಿ ಮಂಡ್ಯ ಅವರು ಮತ್ತೆ ಕೆಂಪಣ್ಣನು ಜಾಯ್ನ್ ಆಗಿರ್ತಾರೆ. ಆ ಪಾರ್ಟಿಲಿರುವಂತ ಒಬ್ಬ ಹಲ್ಕ ನನ್ನ ಮಗ, ಅವ್ರು ಯಾರೋ ಜಾಮೂನ್ ಅಂತ ಅವನು ಬೆಳಗಿನ ಜಾವ ಯಾವುದೋ ಒಂದು ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡಿರ್ತಾನೆ. ಅದಕ್ಕೆ ಅಲ್ಲೇನೋ ಒಂದು ಕೇಸ್ ನಡೀತಾ ಇರುತ್ತೆ. ನಂಗೆ ಲಿಟ್ರಲಿ ಆ ಕೇಸ್ ಬಗ್ಗೆನೂ ಗೊತ್ತಿಲ್ಲ ಅಣ್ಣ. ಅಲ್ಲೇನ್ ನಡೀತಾ ಇದೆ, ಯಾರು ಪಾರ್ಟಿ ಅರೇಂಜ್ ಮಾಡವ್ರೆ, ಅವ್ರು ಯಾರು ಸಂಬಂಧ ಇಲ್ಲ ನಂಗೆ ಅಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ. ಹೊರಗಡೆ ಬಂದ್ರು ಕೂಡ ಹಲ್ಲೆ ಮಾಡಿದ್ರು. ಪರವಾಗಿಲ್ಲ, ಆ ಮಂಜುನಾಥ ಸ್ವಾಮಿ ನಿನ್ಗೆ ಅದು ಹೊರ ಕೊಟ್ಟ, ಅದು ಕೊಟ್ಟ, ಹಂಗೆ ಹಿಂಗೆ ಅಂದ್ರೆ ತಗೋಣ ಅಣ್ಣ. ತಪ್ಪು ಮಾಡಿದಾಗ ಬೈದಿದ್ದೀರಾ, ಬುದ್ಧಿ ಮಾತಾಡಿದಿರಾ, ತಿದ್ಕೊಂಡಿದ್ದೀನಿ. ತಪ್ಪೇ ಮಾಡಿಲ್ಲ ಅಣ್ಣ. ಏನ್ ತಪ್ಪು ಮಾಡಿದೀನಿ ಅಣ್ಣ ನಾನು? ಈ ವಿಚಾರದಲ್ಲೂ ಕೂಡ ಪ್ರತಿಯೊಬ್ಬರು ಹೇಟ್ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಕಮೆಂಟ್ ರಾಂಗ್ ಮಾಡ್ತಿದ್ದೀರಾ. ತಡ್ಕೊಳಕ್ ಆಗಲ್ಲ ಈ ಮನಸ್ಸು. ನೋಡೋಣ, ಅವಾಗ್ಲೂ ಕೂಡ ಒಂದು ಹೆಣ್ಣಿನ ನ್ಯಾಯ ಸಿಗ್ಲಿ ಅಂತ ಪಾದಯಾತ್ರೆ ಮಾಡಿದೆ. ಇವಾಗ್ಲೂ ಕೂಡ ಈ ಕೇಸಲ್ಲಿ ಅಲ್ಲೇನಾದ್ರೂ ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಹೆಣ್ಣಿಗೆ ಏನಾದ್ರೂ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ರೂ ಕೂಡ ನಾನು ಹೋಗಿ ಮತ್ತೆ ಸ್ಟ್ಯಾಂಡ್ ಆಗ್ತೀನಿ, ನಿಂತ್ಕೋತೀನಿ. ಎಂಡ್ ಆಫ್ ದ ಡೇ ನನ್ ತಪ್ಪು ಮಾಡಿಲ್ಲ ಅಣ್ಣ. ತಪ್ಪು ಮಾಡ್ದೇನೆ ಒದೆ ತಿನ್ಸ್ಕೊಂಡ್ ಬಂದಿದ್ದೀನಿ. ಅದು ನಾನು ನೋಡಿ ತುಂಬಾ ಜನ ಖುಷಿ ಪಟ್ಟಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬಾ ಹೃದಯ ಧನ್ಯವಾದಗಳು ಹೇಳ್ತಾ ನನ್ನ ಒಂದು ಸೋಷಿಯಲ್ ಮೀಡಿಯಾ ಜರ್ನಿಗೆ ಎಂಡ್ ಕೊಡ್ತಾ ಇದ್ದೀನಿ. 200K ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಒಂದು ಆ ಋಣನ ತೀರ್ಸಕ್ಕಾಗಲ್ಲ. ಕಬ್ಜನ್ ಕತೆ ಒಂದ್ ಕಡೆ ಆದ್ರೆ, ಸಕ್ಕರೆ ನಾಡ ಕೆಂಪಣ್ಣ ಈಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿದ್ದಾನೆ. ಆದ್ರೆ ಈ ಘಟನೆಯ ಬಗ್ಗೆ ಆತ ಏನ್ ಹೇಳ್ತಾ ಇದ್ದಾನೆ ಎಂಬುದನ್ನ ಕೇಳೋಣ. ಕೆಂಪಣ್ಣ ಏನ್ ಹೇಳು ಕೆಂಪಣ್ಣ? ಏನಂತ ಅಲ್ಲಿ ಸತ್ಯಾಂಶ ಏನು ಅಂತಾನೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ 8 ಗಂಟೆಗೆ ವೆಂಕಟೇಶಣ್ಣ ಬಂದು ನನ್ನನ್ನು ಹೆಸರು ಮಾಡಿದ್ದು. ಆವಾಗ ಅಷ್ಟೊಕ್ಕೆಲ್ಲ ಇದೆಲ್ಲ ನಡೆದೋಗದೆ. ಅಲ್ಲಿ ಏನ್ ನಡೀತೋ ಏನ್ ಬಿಡ್ತೋ ಅದು ಸತ್ಯಾಂಶ ಏನು ಅಂತ ಗೊತ್ತಿಲ್ಲ. ವೆಂಕಟೇಶ್ವರ ಒಂದು ದೇವಸ್ಥಾನಕ್ಕೆ ಹೋದ. ದೇವಸ್ಥಾನದಿಂದ ಒಂದ್ ಫೋನ್ ಬರುತ್ತೆ ದೇವಸ್ಥಾನದ ಹತ್ರ ಇದ್ದಾಗ, ಹಿಂಗೆ ವೆಂಕಟೇಶ್ವರನ್ನ ಬಿಟ್ಬಿಟ್ಟು ನೋಡಾಗಿದ್ರಲ್ಲ, ಅಣ್ಣನ ಹತ್ರ ಇರಲ್ವಾ ನೀವು, ಬಂದ್ ನೋಡಲ್ವಾ ನೀವು, ಹಿಂಗ್ ಮಾಡ್ಬಿಟ್ರೆ ಹೆಂಗೆ ಹಂಗೆ ಹಿಂಗೆ ಅಂತ ಹತ್ಕೊಂಡ್ ಫೋನ್ ಮಾಡಿದ್ರು. ಅವ್ರನ್ನ ನೋಡ್ಕೊ ಬರಮ್ಮ ಅಂತ ಸ್ಟೇಷನ್ಗೆ ಹೋದ.
ಸ್ಟೇಷನ್ ಹೋದ, ಸ್ಟೇಷನ್ ಇಂದ ಕಾರ್ ದೂರ ಆಯ್ತು, ರವೀಣನ್ನು ಕಾರ್ ದೂರ ಆಯ್ತು. ಕಾರ್ಗೆ ಹತ್ಕೊಳ್ಳೋ ಮೂವ್ಮೆಂಟ್ಸ್ ಅಲ್ಲಿ ಅಟ್ಯಾಕ್ ಮಾಡ್ಬಿಟ್ರು. ಆ ಸಂದರ್ಭದಲ್ಲಿ ಅಟ್ಯಾಕ್ ಮಾಡೋದು, ಆ ವಿಡಿಯೋ ಈ ತರ ಎಲ್ಲ ಹರಿದಾಡ್ತಾ ಇರೋದು. ಆ ಹುಡುಗಿಗೂ ನಮಗೂ ಸಂಬಂಧನೇ ಇಲ್ಲ. ಪೊಲೀಸ್ ಅಪ್ಪರೇ ಬಂದು ನಮ್ಮನ್ನ ಸೇಫ್ ಮಾಡಿದ್ರು, ಅವ್ರಿಗೆ ಧನ್ಯವಾದಗಳ ಹೇಳಕ್ ಇಷ್ಟಪಡ್ತೀನಿ ಮಾಗಡಿ ಪೊಲೀಸ್ ಅಪ್ಪರಿಗೆ ಎಲ್ಲರಿಗೂ. ಹೆಣ್ಮಕ್ಳು ವಿಷಯ ಅಂತ ಬಂದ್ರೆ ನೀವು ನಂಬಲ್ಲ, ನಾನು 1 ವರ್ಷ ಆಗದೆ ಮೆಸೆಂಜರ್ ನೋಡಿಯ ಚಾಟ್ ಮಾಡೋ ಮನ್ಸನೂ ಅಲ್ಲ, ನಾನು ಸ್ಟೋರಿಗೆ ಒಂದು ಫೋಟೋನು ಕೂಡ ಹಾಕಲ್ಲ. ಯಾಕೆಂತಂದ್ರೆ ನನ್ನ ಚಾಟಿಂಗು ಇಲ್ಲ, ಏನಿಲ್ಲ, ನನ್ನ ಕೆಲಸ ಆಯ್ತು, ನಾನಾಯ್ತು ಅಂತದ್ರಲ್ಲಿ ಇವೆಲ್ಲ ನನಗೆ ದೂರ. ಒಂದ್ ಹೆಣ್ಮಕ್ಳು ವಿಷಯ ಅನ್ನೋದು ದೂರ. ಹಾಗೆ ಭಾರಿ ಗೌರವ ಐತೆ ನನ್ಗೆ. ಹೆಣ್ಮಕ್ಳೇ ಜಾಸ್ತಿ ಫಾಲೋವರ್ಸ್ ಯಾಕೆಂದ್ರೆ ಮಾಮೂಲಿ ನಾವು ಅಡುಗೆ ಮಾಡೋದಾಗಿರ್ಬೋದು, ನಮ್ಮ ಮಿಸಸ್ ನಾವು ಮಾತಾಡೋ ನೀತಿ ಆಗಿರ್ಬೋದು, ತುಂಬಾ ಗೌರವ ಕೊಡ್ತಾರೆ. ನಾನು ಅಂತ ಹೆಣ್ಮಕ್ಳ ವಿಷಯದಲ್ಲಿ ಅಂತ ಕೆಲಸ ಮಾಡೋ ವ್ಯಕ್ತಿ ಅಲ್ಲ. ನನ್ನ ಪರವಾಗಿಲ್ಲ ತುಂಬಾ ಜನ ವಿಡಿಯೋ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಅವ್ರಿಗೆಲ್ಲ ಧನ್ಯವಾದಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ ಪ್ರೀತಿ ಆಶೀರ್ವಾದ ಇದೇ ತರ ಇರಲಿ. ಕೇಂದ್ರದ ಸ್ನೇಹಿತರೆ, ಸಕ್ಕರೆನಾಡು ಕೆಂಪ, ಮಂಡ್ಯ ರವಿ ಹಾಗೂ ಕಬ್ಜ ಶರಣ ಸೇರಿದಂತೆ ಸುಮಾರು 20 ಜನ ಆ ಮಾಗಡಿಯ ವೆಂಕಟೇಶ್ವರ ತೋಟದಲ್ಲಿ ಹೊಸ ವರ್ಷದ ಪಾರ್ಟಿ ಮಾಡೋದಕ್ಕೆ ಸೇರಿದ್ರು. ಆದ್ರೆ ಆ ಕೆಟ್ಟ ಮನಸ್ಸಿನ ಶಿರಾದ ರವಿ ಮಾಡಿದ್ದ ಕೆಟ್ಟ ಕೆಲಸದಿಂದ ಇಡೀ ತಂಡವೇ ತಲೆ ತಗ್ಸುವಂತಾಗಿದೆ. ನೀವು ಕೂಡ ಯಾರನ್ನ ಸ್ನೇಹ ಮಾಡ್ತೀರಾ ಎಂಬುದರ ಬಗ್ಗೆ ಜಾಗೃತಿ ವಹಿಸಿ. ಅದೇ ರೀತಿ ಹೆಚ್ಚು ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.